विश्वकर्मा समुदाय के लोग मेहनती होते हैं और जो लोग कयाकिंग को बेकार मानते हैं वे अपने काम के लिए अधिक इनाम पाना चाहते हैं। पर्यावरण एवं जीव विज्ञान तथा बीदर जिला प्रभारी मंत्री ईश्वर बी खंडरे ने कहा, वह मंगलवार को जिला कलेक्टर कार्यालय कक्ष में विश्वकर्मा जयंती के अवसर पर विश्वकर्मा चित्र पर श्रद्धासुमन अर्पित करने के बाद बोल रहे थे। बड़ी इमारत, मंदिर, नींव रखने का हुनर हर किसी के पास नहीं होता, यह आपकी खास प्रतिभा है। उन्होंने कहा कि आज की कोई भी मशीन इतिहास की मूल संस्कृति और विरासत को छीन नहीं सकती, क्योंकि उनका ज्यादा राजनीतिक प्रतिनिधित्व नहीं है। इसलिए हम आपकी मांगों को पूरा करने के लिए ईमानदारी से प्रयास करेंगे। हमारी सरकार गरीबों, पिछड़ों, शोषित, निचली जातियों के पक्ष में है। उन्हें अपने बच्चों को अच्छी शिक्षा देनी चाहिए। कई लोगों ने कहा है कि उनके बच्चे इंजीनियर और वैज्ञानिक बन गए हैं। उनके पास खिड़कियां, दरवाजे और भगवान की मूर्तियां बनाने की कला है, जिनकी लोगों को जरूरत होती है। एक सभ्यता इतनी विशाल, इतनी समृद्ध कि मानव जाति के पास अपना एक विशेष उपहार है। विश्वकर्मा को संसार का निर्माता कहा जाता है। सभी को विश्वकर्मा जयंती की शुभकामनाएं दी। इस कार्यक्रम में जिला आयुक्त शिल्पा शर्मा, जिला पंचायत की मुख्य कार्यकारी अधिकारी डॉक्टर गिरीश बड़ोले, कन्नड़ एवं संस्कृति विभाग के सहायक निदेशक सिद्धराम शिंदे, विश्वकर्मा समाज के जिलाध्यक्ष महेश पांचाल, उपाध्यक्ष पांडुरंग पांचाल, सचिव शिवानंद सिद्धारूढ़ सहित कई अन्य उपस्थित रहे। ಕಲ್ಯಾಣ ಕರ್ನಾಟಕ ಉತ್ಸವನೂ ಇದೆ। ಈ ಶುಭ ಸಂದರ್ಭದಲ್ಲಿ ನಾನು ನನ್ನ ಪರವಾಗಿ, ಸರ್ಕಾರದ ಪರವಾಗಿ ತಮ್ಮೆಲ್ಲರಿಗೆ ವಿಶ್ವಕರ್ಮ ಜಯಂತಿ ಮತ್ತು ಕಲ್ಯಾಣ ಕರ್ನಾಟಕ ಉತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು. ಇವತ್ತೇ ನಮ್ಮ ನಾಗರಿಕತೆ ಇಷ್ಟೊಂದು ಶ್ರೀಮಂತವಾಗಿದೆ. ನಾವೆಲ್ಲರೂ ಇಡೀ ಮನುಕುಲ ಇವತ್ತೆಲ್ಲ ರೀತಿಯ ಸೌಲಭ್ಯವನ್ನು ನಾವು ಪಡಿತಾ ಇದ್ದೀವಿ. ದೊಡ್ಡ ದೊಡ್ಡ ಕಟ್ಟಡ ಕಟ್ಟಿದ್ದೀವಿ, ಮನೆ ಕಟ್ಟಿದ್ದೀವಿ, ದೇವಾಲಯಗಳು ಕಟ್ಟಿದ್ದೀವಿ. ಇದೆಲ್ಲದಕ್ಕೆ ಮೂಲ ಬುನಾದಿ ಅಂತ ಹೇಳಿದ್ರೆ ವಿಶ್ವಕರ್ಮರು ಅಂತ. ನೀವೆಲ್ಲ ಕಠಿಣ ಪರಿಶ್ರಮ ಜೀವಿಗಳಿದ್ದೀರಿ. ಕಾಯಕವೇ ಕೈಲಾಸ ಅನ್ನುವಂಥ ರೀತಿಯಲ್ಲಿ ದುಡಿದು ತಿನ್ನುವರಿದ್ದೀರಿ. ನಿಮ್ಮ ದುಡಿಮೆಗೆ ಹೆಚ್ಚಿನ ಪ್ರತಿಫಲ ಸಿಗಬೇಕು. ಇವತ್ತು ನಾವು ನೋಡ್ತೀವಿ, ಯಾವುದೇ ಒಂದು ಕಟ್ಟಡ ಬಹಳ ಸುಸಜ್ಜಿತವಾಗಿ ಸುಂದರವಾಗಿ ಕಾಣಬೇಕು ಅಂತ ಹೇಳಿದ್ರೆ ಬಹಳ ಜನ ಇಚ್ಛೆ ಪಡ್ತಾರೆ. ಕಿಟಕಿಗಳು ಬೇಕು, ಬಾಗಿಲುಗಳು ಬೇಕು, ಬೇಕಿಲ್ಲ? ನೀವೆಲ್ಲ ಇಲ್ಲ ಆಯ್ತವ? ಮತ್ತೆ ನಿಮ್ಮಲ್ಲೇ ನೈಪುಣ್ಯತೆ ಇದೆ, ನಿಮ್ಮಲ್ಲೇ ನಾವು ಭಗವಂತನು ಕೌಶಲ್ಯತೆಯನ್ನು ಕೊಟ್ಟಿದ್ದಾನೆ. ಎಲ್ರಿಗೂ ಬರಲ್ಲ. ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಪ್ರತಿಭೆ ಉಳ್ಳಂತವ್ರು ಇರ್ತಾರೆ ಅಲ್ವಾ? ನಿಮ್ಮಲ್ಲೇನು ಪ್ರತಿಭೆ ಇದೆಯಲ್ಲ, ಕೃಷಿಗೂ ಸಹಾಯ ಆಗ್ತೀರಿ, ದೇವಾಲಯ ಮಾಡಲಿಕ್ಕೂ ಬೇಕು, ಇವತ್ತು ಕಟ್ಟಡ ಕಟ್ಟಲಿಕ್ಕೂ ಬೇಕು, ಕಚೇರಿಗಳು ಕಟ್ಟಲಿಕ್ಕೂ ಬೇಕು. ಪ್ರತಿಯೊಂದಕ್ಕೆ ನಿಮ್ಮ ಅಭೂತಪೂರ್ವವಾದಂಥ ಒಂದು ಕೊಡುಗೆ ಇದೆ. ಹೀಗಾಗಿ ನಿಮ್ಮಲ್ಲಿರುವಂತಹ ನೈಪುಣ್ಯತೆ ಮತ್ತಾರಿಗೂ ನಿಮ್ಮ ಸ್ಥಾನ ತಗೊಳ್ಳಿಕ್ಕೆ ಆಗಲಿಲ್ಲ. ಮಷೀನ್ಗಳು ಆ ವಿಷಯ ಬೇರೆ. ಮಷೀನ್ಗಳು ಬಂದು ತಾತ್ಕಾಲಿಕವಾಗಿ ನಿಮಗೆ ಹಿನ್ನಡೆ ಆಗಬಹುದು, ಆದರೆ ಏನು ಇವತ್ತು ಒರಿಜಿನಾಲಿಟಿ ಇದೆಯಲ್ಲ, ಆ ಇತಿಹಾಸ, ಸಂಸ್ಕೃತಿ, ಪರಂಪರೆ ಏನಿದೆಯಲ್ಲ, ಅದು ನಿಮ್ಮಿಂದ ಕಿತ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋದು. ನೀವೆಲ್ಲ ಸಣ್ಣ ಸಮುದಾಯದವರಿದ್ದೀರಿ. ನಿಮಗೆ ಹೆಚ್ಚಿನ ಒಂದು ರಾಜಕೀಯ ಪ್ರಾತಿನಿಧ್ಯ, ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸರ್ಕಾರ ಕಾರ್ಯಕ್ರಮಗಳು ಕೊಡುವಂಥದ್ದು ಬಹಳ ಅವಶ್ಯಕತೆ ಇದೆ. ನಮ್ಮ ಸರ್ಕಾರ ಸಾಮಾಜಿಕ ನ್ಯಾಯದ ಪರ ಇರುವಂಥ ಸರ್ಕಾರ. ಬಡವರ ಪರ, ಹಿಂದುಳಿದವರ ಪರ, ಶೋಷಿತರ ಪರ, ತಳ ಸಮುದಾಯದವರ ಪರ ನಾವು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಮುಂಬರುವಂಥ ದಿನಮಾನಗಳಲ್ಲಿ ನಿಮ್ಮ ಏನು ಅನಿಸಿಕೆ ಇದೆ, ನಿಮ್ಮ ಏನು